ಅವರು ಲಾ ಗ್ರಾಜ್ಯುಯೇಟ್, ಕಾನೂನು ಪದವೀಧರರು, ವಕೀಲರಾಗೂ ಕೆಲಸ ಮಾಡಿದ್ದಾರೆ. ಅವರಿಗೆ ನೀವು ಪ್ರಶ್ನೆ ಕೇಳಿ, ಯಾವುದೋ ಕಾಲದಲ್ಲಿ ಯಾರ್ದೋ ಜಾಗ ನಿಮ್ಮ ಬಾವು ಮೈದ GPA ಮಾಡ್ಕೊಳ್ತಾರೆ. ಅರಿಶಿನ ಕುಂಕುಮಕ್ಕಾಗಿ ನಿಮ್ಮ ಮನೆಯವರಿಗೆ 3.5 ಎಕರೆ ಜಾಗ ಕೊಡ್ತಾರೆ. ಅಪ್ಪ, ಎಂಥ ಅಟ್ಯಾಚ್ಮೆಂಟ್ ಇರುವಂತ ಶ್ರೀಮಂತ ಕುಟುಂಬ. ಅದಕ್ಕೆ ಸಮಾನಾಂತರವಾಗಿ ನಿವೇಶನ ಕೊಡಬೇಕು ಅನ್ನೋದು ಯಾರಿಗೆ ನಿವೇಶನ ಕೊಡಬೇಕು, ಯಾವ ಸಂದರ್ಭದಲ್ಲಿ ಭೂಮಿ ವಶಪಡಿಸ್ಕೊಳ್ಬೇಕಾದ್ರೆ 50-50 ಅಂತ ಅಗ್ರಿಮೆಂಟ್ ಆಗಿರುತ್ತೋ ಅವರಿಗೆ ಮಾತ್ರ ನಿವೇಶನ ಕೊಡಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ ನಿಮ್ದೊಂದು 10 ಎಕರೆ ಜಾಗ ಇದೆ, ಮೂಡ ಮತ್ತು ನಿಮ್ಮ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಕರಾರು. ಮೂಡಾದವರು ನಿಮ್ಮ ಜಮೀನನ್ನು ತಗೊಂಡು ನಿಮಗೆ ಅರ್ಧ 50% ನಿವೇಶನ ಕೊಡ್ತೀವಿ ಅಂತ ಹೇಳ್ತಾರೆ. ಆವಾಗ ಮಾತ್ರ ಕೊಡಕ್ಕೆ ಅವಕಾಶ ಇರುತ್ತೆ. ಯಾವುದೋ ಕಾಲದಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ 50% ಕೊಡಕ್ಕೆ ಎಲ್ಲಿ ಅವಕಾಶ ಇದೆ? ಎಲ್ಲಿದೆ ಅವಕಾಶ? ಅವ್ರು ಲಾಯರ್ ಸುಳ್ಳು ಹೇಳೋದು ಬಿಟ್ಟು ಸತ್ಯನೇ ಹೇಳಿ. ಒಂದು ತಪ್ಪು ಅಲ್ಲಿ ನಡೆದಿರೋದು. ಎರಡನೇದು, ಮೂಲಕ್ಕೆ ಹೋದ್ರೆ ಫ್ರಾಡ್ ಮಾಡಬೇಕು ಅಂತಾನೆ ಒಂದು ವ್ಯವಸ್ಥಿತವಾಗಿ ಸಿದ್ಧತೆ ನಡೆಸಿ ಮೋಸ ಮಾಡ್ದಂಗಿದೆ. ಸರ್ಕಾರಕ್ಕೆ ಮೋಸ ಮಾಡಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಸಿದ್ಧತೆ ನಡೆಸದೆ ಮೋಸ ಮಾಡ್ದಂಗಿದೆ. ಮೋಸ ಮಾಡಿರೋದು ಇವ್ರಿಗೆ ಬಹಳ ಹತ್ತಿರದಲ್ಲಿರೋರು. ಆ ಕಾರಣಕ್ಕೆ ಇವ್ರು ರಾಜೀನಾಮೆ ಕೊಡಬೇಕು. ಇವ್ರು ಪ್ರಭಾವಿಯಾಗಿರೋ ಕಾರಣಕ್ಕೆ ಅಷ್ಟು ಸುಲಭವಾಗಿ ಫೈಲ್ ಮೂವ್ ಆಯ್ತು. ಇವ್ರು ಹೇಳ್ಬೋದು ನಾನೇನು ಪತ್ರ ಬರ್ದಿಲ್ಲ ಅಂತ. ನೀವು ನಿರಾಕರಿಸ್ಬೇಕಿತ್ತಲ್ಲ, ನಥಿಂಗ್ ಡೂಯಿಂಗ್ ಅನ್ಬೇಕಿತ್ತಲ್ಲ. ನೀವು ಹೇಳಿ, ನನ್ನ ಗಮನಕ್ಕೆ ಬರ್ದಲ್ಲೇನೆ ಇದೆಲ್ಲ ನಡೆದಿದೆ ಅಂತ ನೀವು ಹೇಳ್ತೀರಾ? ಹಾಗೆ ನಿಮ್ ಗಮನಕ್ಕೆ ಬಂದಿದ್ದು ಯಾವಾಗ? ಆ ಬಂದ ತಕ್ಷಣ ನೀವು ಪಾರದರ್ಶಕವಾಗಿದ್ರೆ, ಪ್ರಾಮಾಣಿಕರಾಗಿದ್ರೆ ಆ ಬಂದ ತಕ್ಷಣನೇ ರಿಜೆಕ್ಟ್ ಮಾಡ್ಬೇಕಿತ್ತಲ್ಲ. ನನ್ನ ಹೆಸರಿಗೆ ಕಳಂಕ ಬರುತ್ತೆ, ನನ್ನ ಆಡಳಿತಕ್ಕೆ ಕಳಂಕ ಬರುತ್ತೆ, ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಆಗ ನೀವು ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅದ್ರ ಬದಲಿಗೆ ನೀವೀಗೇನು ಹೇಳ್ತಾ ಇದ್ದೀರಿ ಅಂದ್ರೆ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂತ ಕೇಳಿದ್ರೆ ಅವ್ನು 4 ಅಂತ ನೇರವಾಗಿ ಹೇಳಲ್ವಂತೆ, ಅವ 3 ಮತ್ತೊಂದು ಅಂತಾರಂತೆ. ಹಂಗಿದೆ ನೀವೀಗ. ನನ್ಗೇನು ಸಂಬಂಧ ಇಲ್ಲ, ಆದ್ರೂ ನಮ್ಮ ಮನೆಯವರಿಗೆ ಅರಿಶಿಣದ ರೂಪದಲ್ಲಿ, ಅರಿಶಿಣ ಕುಂಕುಮದ ರೂಪದಲ್ಲಿ ಬಂದ್ಬಿಟ್ಟಿದೆ ಅಂತ. ಮತ್ತೆ ನಿಮ್ಮ ತವರು ಜಿಲ್ಲೆನಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ನಡೆದಿರೋದು. ಯು ಆರ್ ಚೀಫ್ ಮಿನಿಸ್ಟರ್, ನೀವು ಒಬ್ರು ರಾಜ್ಯದ ಮುಖ್ಯಮಂತ್ರಿ. ನೀವು ಜವಾಬ್ದಾರಿ ಹೊರದೇ ಇದ್ರೆ ಯಾರು ಹೊರಬೇಕು ಜವಾಬ್ದಾರಿನ? ಯಾರು ಹೊರಬೇಕು ಹೇಳಿ? ಈಗ ನೀವು ಇದನ್ನ ಇನ್ನೊಂದು ಅರ್ಕಾವತಿ ರೇಡಿಯೋ ಹಗರಣದ ತರ ಮುಚ್ಚಾಕ್ಬೋದು ಅಂತ ಭಾವಿಸಿದ್ದೀರಿ. ನಾವು ಮುಚ್ಚಾಕಕ್ ಬಿಡಲ್ಲ. ಆವಾಗಲೇ ನಾವು ನಮ್ಮ ಪಕ್ಷದ ಹಿರಿಯರನ್ನ ಎಚ್ಚರಿಸಿದ್ವಿ, ರೇಡಿಯೋ ಹಗರಣದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಏನೋ ಕಾರಣಕ್ಕೆ ಅದನ್ನ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡಿದ ಪರಿಣಾಮ ಅವ್ರು ಮತ್ತೆ ಬಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡು ಅವತ್ತೇ ಹೋರಾಟ ಮಾಡಿದ್ರೆ ಅವತ್ತೇ ಅವ್ರು ರಾಜೀನಾಮೆ ಕೊಡಬೇಕಿತ್ತು. ರೇಡಿಯೋ ಕೂಡ ಒಂದು ಸಾವಿರಾರು ಕೋಟಿ ರೂಪಾಯಿಗಳ ಒಂದು ದೊಡ್ಡ ಹಗರಣ. ರೇಡಿಯೋ ಕೂಡ ಒಂದು ದೊಡ್ಡ ಹಗರಣ, ಇದು ಕೂಡ ಒಂದು ದೊಡ್ಡ ಹಗರಣ. ಇದರಲ್ಲಿ ಸುಮ್ಮನೆ ಇದ್ರೆ ಇದೊಂದು ರಾಷ್ಟ್ರಘಾತಕ ಕೆಲಸ ಆಗುತ್ತೆ. ಹಾಗಾಗಿ ನಾವು ಸುಮ್ಮನಿರೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಪರಿಶುದ್ಧತೆಯನ್ನ ಸಾಬೀತುಪಡಿಸೋದಕ್ಕೆ ರಾಜೀನಾಮೆ ಕೊಡಿ. ನಿಮ್ಮ ಸರ್ಕಾರ ಭ್ರಷ್ಟ ಸರ್ಕಾರ ಅಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ರಾಜೀನಾಮೆ ಕೊಡಿ. ಇಲ್ಲದೇ ಇದ್ರೆ ದಾಖಲೆಗಳನ್ನು ಇಟ್ಟು ನಿಮ್ಮ ಭ್ರಷ್ಟತನವನ್ನು ಬಯಲಿಗೆಳಿತೇವೆ, ಜನರಿಗೆ ಹೇಳ್ತೇವೆ. ಅವರ ವಸ್ತ್ರ ಮಾತ್ರ ಸ್ವಚ್ಛವಾಗಿರೋದು, ಅವರಲ್ಲ, ಅವರ ಆಡಳಿತ ಅಲ್ಲ. ಅವರ ಬಟ್ಟೆ ಮಾತ್ರ ಪರಿಶುದ್ಧವಾಗಿದೆ, ಅವರ ಆಡಳಿತ ಪರಿಶುದ್ಧವಾಗಿಲ್ಲ. ಭ್ರಷ್ಟಾಚಾರದ ಕೂಪ ಅನ್ನೋದನ್ನ ಜನರ ಮುಂದಿಟ್ಟು ಜನನೇ ನಿಮಗೆ ಚೀತು ಅಂತ ಮುಗಿದು ಜನನೇ ರಾಜೀನಾಮೆ ಕೊಡಿ ಅಂತ ಬಂಡೇಳೋದಕ್ಕಿಂತ ಮುಂಚೆ ನೀವು ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳಿ.
ಜಿಲ್ಲಾಧಿಕಾರಿಗಳು 7 ತಿಂಗಳು ಮುಂಚೆನೆ ಪತ್ರ ಬರೆದು ಏನ್ ರೆಸ್ಪಾನ್ಸ್ ತಗೊಳ್ತು ಸರ್ಕಾರ? ನಾನು ನಿನ್ನೆ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದೀನಿ. ಕಳ್ಳು ಮಾಲ್ ತಗೊಳ್ಳೋದು ಕೂಡ ಅಪರಾಧವೇ ಕಾನೂನು ಪ್ರಕಾರ. ಯಾರು ಕದ್ದು ಕೊಟ್ರು ಅನ್ನೋದು ಬೇರೆ. ಫಲಾನುಭವಿ ಯಾರು? ಫಲಾನುಭವಿ ಆಗೋದು ಅಪರಾಧ ಹೌದೋ ಅಲ್ವೋ? ಮುಖ್ಯಮಂತ್ರಿಗಳ ನೀವು ಕಾನೂನು ಪದವೀಧರರು, ಯಾಕೆ ಹಿಂಗೆ ಬಾಲಿಷ್ಯವಾಗಿ ಮಾತಾಡ್ತೀರಿ? ನೀವು ಫಲಾನುಭವಿ ಅಲ್ಲದೆ ಇದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ತಿದ್ರು? ನಿಮ್ಮ ಆಡಳಿತದಲ್ಲೂ ಕೂಡ ಅಕ್ರಮ ನಡೆದಿದೆ. ಬಿಜೆಪಿ ಆಡಳಿತದಲ್ಲಿ ಅಕ್ರಮ ನಡೆದಿದ್ರು ತಪ್ಪೆ, ಅವ್ರ ಮೇಲೂ ಶಿಕ್ಷೆ ಆಗಬೇಕು. ನಾವೆಲ್ಲಿ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀವಿ? ಕಾನೂನು ಬಾಹಿರವಾಗಿ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಯಾರಾದ್ರೂ ಬಿಜೆಪಿಯ ಮುಖಂಡರಾಗಲಿ ಇನ್ವಾಲ್ವ್ ಆಗಿದ್ರೆ ಕ್ರಮ ತಗೊಳ್ಳಿ. ನೀವೇನ್ ಹೇಳ್ತಾ ಇದ್ದೀರಿ? ನಾನು ಸುಮ್ಮನಾಗ್ತೀನಿ, ನೀವು ಸುಮ್ಮನಾಗಿ ಅಂತ ಸಂದೇಶ ಕಳಿಸ್ತಾ ಇದ್ದೀರಾ? ಆ ರೀತಿ ಸಂದೇಶಕ್ಕೆ ಸುಮ್ಮನಾಗುವಂತ ಕಾಲ ಎಲ್ಲ ಕಾಲದಲ್ಲೂ ಇರಲ್ಲ. ಎಲ್ಲ ಜನರು ನಿಮ್ಮ ಸಂದೇಶಕ್ಕೆ ಮೌನವಾಗಲ್ಲ. ನಾವಂತೂ ಮೌನ ಆಗಲ್ಲ. ನಾವು ಈ ಹೋರಾಟ ಎತ್ಕೊಂಡಿದೀವಿ, ಲಾಜಿಕಲ್ ಎಂಡಿಗೆ ಮುಟ್ಟಿಸ್ತೇವೆ. ಆ ಮೌನ ಆಗುವಂಥವ್ರ ಸಾಲಿಗೆ ನಾವು ಸೇರಿಲ್ಲ ಅಂದ್ರೆ ನೀವೇನ್ ಮೆಸೇಜ್ ಕೊಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? ನಿಮ್ಮ ಕಾಲದಲ್ಲಿ ಆಗಿದೆ. ಅರೆ, ನೀವು ಅವತ್ತು ವಿರೋಧ ಪಕ್ಷದಲ್ಲಿ ಇದ್ರಿ, ನಿಮಗೆ ಯೋಗ್ಯತೆ ಇರಲಿಲ್ಲ ಎತ್ತಲಿಕ್ಕೆ, ನೀವು ಫಲಾನುಭವಿ ಆಗಬೇಕು ಅಂತ ನೀವು ಸುಮ್ಮನಿದ್ರಿ. ನಾವ್ಯಾಕೆ ಸುಮ್ಮನಿರೋಣ? ಯಾಕೆ ಸುಮ್ಮನಿರ್ಬೇಕು? ನಿಮ್ಮ ತಪ್ಪು ನಿಮ್ದೇ. ಅವಾಗ ತಪ್ಪಾಗಿದ್ರು ಕ್ರಮ ಆಗಲಿ, ನಿಮ್ಮ ಕಾಲದಲ್ಲಿ ತಪ್ಪಾಗಿದ್ರು ಕ್ರಮ ಆಗಲಿ. ನಿಮ್ಮಿಂದ ಅಕ್ರಮ ಆಗಿದ್ರೆ ಸರಿ, ನಮ್ಮಿಂದ ಅಕ್ರಮ ಆಗಿದ್ರೆ ತಪ್ಪು. ಇದನ್ನ ನಾವು ಹೇಳಲ್ಲ. ನಮ್ಮಿಂದ ಅಕ್ರಮ ಆಗಿದ್ರು ತಪ್ಪೆ, ನಿಮ್ಮಿಂದ ಅಕ್ರಮ ಆಗಿದ್ರು ತಪ್ಪೆ. ನೋಡಿ, ಹತ್ತತ್ರ 7,000 ನಿವೇಶನಗಳು ವಿವಿಧ ಬಡಾವಣೆಗಳಲ್ಲಿ ಲಭ್ಯ ಇತ್ತು ಅನ್ನೋದು ಪ್ರೈಮರಿ ಇನ್ಫಾರ್ಮೇಶನ್. ಅದರಲ್ಲಿ 3,000ಕ್ಕೂ ಹೆಚ್ಚು ನಿವೇಶನಗಳನ್ನ ಈ ರೀತಿ ಅಕ್ರಮವಾಗಿ ಕೊಟ್ಟಿದ್ದಾರೆ ಅನ್ನೋದು ಪ್ರಾಥಮಿಕ ಮಾಹಿತಿ. ಸಮಗ್ರವಾಗಿ ತನಿಖೆ ನಡೆದ್ರೆ 4,000 ಕೋಟಿಯನ್ನು ದಾಟಬಹುದು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ. ಆಕ್ಷನ್ ಹಾಕಬೇಕಾದಂತ ನಿವೇಶನಗಳನ್ನ ಈ ರೀತಿ ಆಕ್ಷನ್ ಮಾಡಿದ್ರೆ 4,000-5,000 ಕೋಟಿಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಪ್ರಾಮಾಣಿಕರಲ್ವಾ? ಭಯ ಯಾಕೆ? ಸಿಬಿಐ ತನಿಖೆ ಕೊಡ್ಲಿ. ನೋಡಿ, ನೂರಾರು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಯವರ ಹೆಸರು ಕೂಡ ಇದೆ, ಪಾರ್ವತಮ್ಮನವರ ಹೆಸರು ಇದೆ. ನೂರಾರು ಹೆಸರುಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರ ಹೆಸರು ಕೂಡ ಇದೆ. ಇದಲ್ಲದೆ ಎಡಗೈ ಬಲಗೈ ಅಂದ್ರೆ ಹಿಂಭಾಗದಲ್ಲಿ ಎಡಕ್ಕಿರೋರು, ಬಲಕ್ಕಿರೋರು, ಹಿಂದ್ಗಡೆ ಇರೋರು, ಬಹುಪಕ್ಷ ಪರ ಕೇಳೋರು, ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರು, ಅವರ ಹೆಸರುಗಳು ಕೂಡ ಇದಾವೆ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಕ್ರಮ ಆಗಲಿ. ಇವತ್ತು ಕ್ರಮ ಕೈಗೊಳ್ಳುವ ಸಾಲಿನಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಅವರು ತನ್ನ ತಪ್ಪಿಗೂ ಏನ್ ಶಿಕ್ಷೆ ಅನ್ನೋದನ್ನ ಹೇಳಿ, ಉಳಿದವ್ರ ತಪ್ಪಿಗೂ ಶಿಕ್ಷೆ ಕೊಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.